ನಮಸ್ಕಾರ. ನಾನು ನೀಲಗಲ್ ರವಿ ಪೂಜಾರಿ ಮಾತಾಡ್ತಾ ಇದ್ದೀನಿ. ನಮ್ಮ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಏನು ಹಾಡಾಡ್ತಾ ಇದ್ದೀನಿ ಅಂತಾನೆ. ಎಸ್, ಈ ಹಾಡು ಕೇಳ್ತಿದ್ರೇ ಒಂಥರ ಮೈ ಜುಮ್ ಅನ್ನತ್ತಲ್ವ. ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ನಿಮಗೂ ಅನಿಸುತ್ತೆ ಅಂದ್ಕೊತೀನಿ. ಎಸ್, ಇವತ್ತಿನ ದಿನ ನಾನು ದಾಸಶ್ರೇಷ್ಠರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಹಾನ್ ಸಾಹಿತಿ, ಕೀರ್ತನೆಕಾರ ಶ್ರೀ ಕನಕದಾಸರ ಬಗ್ಗೆ ಈ ಒಂದು ವಿಡಿಯೋನ, ಅವರ ಚಿಕ್ಕ ಒಂದು ಪರಿಚಯವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ತಡೆ ಯಾಕೆ? ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರೋದ್ರಿಂದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಬನ್ನಿ, ಹಾಗಾದರೆ ತಡ ಯಾಕೆ, ವಿಡಿಯೋನ ಶುರು ಮಾಡಿಬಿಡೋಣ. ಕನಕದಾಸರ ಒಂದು ಕಾಲಮಾನ ಅಂದರೆ ಅವರ ಜೀವಿತಾವಧಿ 16ನೇ ಶತಮಾನದಲ್ಲಿ ಇರುತ್ತೆ. ಅವರು 1509ರಿಂದ 1609 ಕಾಲಾವಧಿಯಲ್ಲಿ ಅವರು ಜೀವಿಸಿರ್ತಾರೆ. ಅವರು ಈ ಕರುನಾಡು ಕಂಡ ಅದ್ಭುತ ಹರಿದಾಸರು, ಕೀರ್ತನೆಕಾರರು, ಸಾಹಿತಿಗಳು ಮತ್ತು ಮಹಾನ್ ಕೃಷ್ಣನ ಭಕ್ತರು ಕೂಡ. ಕನಕದಾಸರು ಹಾವೇರಿ ಜಿಲ್ಲೆಯ ಸಿಗ್ಗಾಂ ತಾಲೂಕಿನ ಬಾಡ ಅನ್ನೋ ಗ್ರಾಮದಲ್ಲಿ 1509ರಲ್ಲಿ ಜನಿಸ್ತಾರೆ. ಅವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ ಅಂತ. ಅವರ ತಂದೆ ಬಂದು ಆ ಒಂದು ಪ್ರಾಂತದ ನಾಯಕರಾಗಿರ್ತಾರೆ. ಅವರಿಗೆ ತುಂಬ ದಿನಗಳಿಂದ ಮಕ್ಕಳಿಲ್ಲದ ಕಾರಣ ತಾಯಿ ಬಚ್ಚಮ್ಮ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗ್ತಾರೆ. ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ಕೊತಾರೆ. ತಿಮ್ಮಪ್ಪ, ನನಗೆ ಒಬ್ಬ ಕಂದನನ್ನು ಕೊಡು, ನನಗೆ ಒಬ್ಬ ಮಗನನ್ನು ಕೊಡು, ನಾನು ಅವನ್ನ ನಿನ್ನ ದಾಸನನ್ನಾಗಿ ಮಾಡ್ತೀನಿ, ನಿನ್ನ ಸೇವೆಗಾಗಿ ಅವನನ್ನು ಮುಡುಪಾಗಿರ್ತೀನಿ, ಅವನನ್ನು ನಿನ್ನ ದಾಸನನ್ನಾಗಿ ಮಾಡ್ತೀನಿ ಅಂತ ಹರಕೆ ಹೊತ್ಕೋತಾಳೆ. ಮುಂದೊಂದು ದಿನ ಆ ತಿಮ್ಮಪ್ಪನ ಹರಕೆ ಫಲಿಸುತ್ತೆ. ಬಚ್ಚಮ್ಮನಿಗೆ ಗಂಡು ಮಗ ಜನನ ಆಗುತ್ತೆ. ಹಾಗಾಗಿ ಕನಕದಾಸರಿಗೆ ಬೀರಪ್ಪ ಮತ್ತು ಬಚ್ಚಮ್ಮ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ. ಹೀಗೆ ತಂದೆ ನಾಯಕನಾಗಿದ್ದರಿಂದ ಯುದ್ಧ ಕೌಶಲ್ಯಗಳು, ಕತ್ತಿವರಸೆಗಳು, ಯುದ್ಧ ಕಲೆಗಳು, ಈ ರೀತಿಯ ಜೊತೆಗೆ ಸಾಹಿತ್ಯದ ಕಂಪನ್ನು ಕೂಡ ಸವಿಬೇಕು ಅನ್ನೋ ಒಂದು ಅಭಿಪ್ರಾಯ ತಿಮ್ಮಪ್ಪ ನಾಯಕನಿಗೆ ಚಿಕ್ಕಂದಿನಿಂದಲೂ ಇರುತ್ತೆ. ದಿನ ಕಳೆದಂತೆ ತಿಮ್ಮಪ್ಪ ನಾಯಕರ ತಂದೆ ಬೀರಪ್ಪ ತೀರೋಗ್ತಾರೆ. ಇನ್ನು ತಿಮ್ಮಪ್ಪ ನಾಯಕನಿಗೆ ಆ ಒಂದು ಪ್ರಾಂತ್ಯದ ನಾಯಕತ್ವ ವಹಿಸ್ಕೋಬೇಕಾಗುತ್ತೆ. ಅದೇ ಸಮಯದಲ್ಲಿ ವಿಜಯನಗರದ ಅರಸರಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯರು ಕೂಡ ತಮ್ಮ ರಾಜ್ಯಭಾರವನ್ನು ಮಾಡ್ತಾಯಿರ್ತಾರೆ. ಈ ತಿಮ್ಮಪ್ಪ ನಾಯಕ ಆಗಾಗ ವಿಜಯನಗರಕ್ಕೆ ಹೋಗಿ ಅಲ್ಲಿಯ ಜನಜೀವನ ಶೈಲಿ ಮತ್ತು ಅಲ್ಲಿನ ಕಲೆ ಸಂಸ್ಕೃತಿಗಳ ಬಗ್ಗೆ ಕೂಡ ತಿಳ್ಕೊಂಡು ಬರ್ತಾ ಇರ್ತಾರೆ. ಒಂದು ದಿನ ತಿಮ್ಮಪ್ಪ ನಾಯಕನಿಗೆ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳುವ ಒಂದು ಸಮಯ ಬರುತ್ತೆ. ಆ ಯುದ್ಧದಲ್ಲಿ ತಿಮ್ಮಪ್ಪ ನಾಯಕನಿಗೆ ಅತೀವ ಗಾಯಗಳಾಗ್ತವೆ, ತುಂಬ ಗಾಯಗಳಾಗ್ತವೆ. ತುಂಬ ದಿನಗಳ ಕಾಲ ಆ ಒಂದು ನೋವಿನಲ್ಲಿ, ಆ ಗಾಯಗಳ ನೋವಿನಲ್ಲಿ ನರಳಬೇಕಾಗುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ತಿಮ್ಮಪ್ಪ ನಾಯಕ ನಿರ್ಧಾರ ಮಾಡ್ತಾರೆ, ಇನ್ಮೇಲೆ ಈ ನಾಯಕತ್ವನೇ ಬೇಡ, ಈ ಯುದ್ಧಗಳೇ ಬೇಡ, ಈ ನೋವುಗಳೇ ಬೇಡ, ನಾನು ಭಕ್ತಿ ಮಾರ್ಗದಲ್ಲಿ ತಿಮ್ಮಪ್ಪನ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಅನ್ನೋ ಒಂದು ಮನೋಭಾವಕ್ಕೆ ಬರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ತಿಮ್ಮಪ್ಪ ನಾಯಕನ ಕನಸಲ್ಲಿ ತಿರುಪತಿ ತಿಮ್ಮಪ್ಪ ಬಂದು ಹೇಳ್ತಾನೆ, ನಾಯಕ, ನನಗಾಗಿ ಒಂದು ದೇವಸ್ಥಾನವನ್ನು ಕಟ್ಟು ಅಂತ. ತುಂಬ ಸಂತೋಷದಿಂದ ತಿಮ್ಮಪ್ಪ ನಾಯಕ
ತಮ್ಮ ಊರಿನಲ್ಲಿ ಒಂದು ಜಮೀನಿನಲ್ಲಿ ದೇವಸ್ಥಾನ ಕಟ್ಟಲು ಪಾಯವನ್ನು ಅಗೆಯಲು ಪ್ರಾರಂಭಿಸ್ತಾರೆ. ಆ ಒಂದು ಪಾಯವನ್ನು ಅಗಿತಾ ಇರಬೇಕಾದ್ರೆ ಅವರಿಗೆ 4-5 ಬಿಂದಿಗೆಯ ನಗನಾಣ್ಯಗಳು, ನಿಧಿಗಳು ಸಿಗ್ತವೆ. ಬಂಗಾರಕ್ಕೆ ಕನಕ ಅಂತ ಕರೀತಾರೆ. ಹಾಗಾಗಿ ಅಂದಿನಿಂದ ತಿಮ್ಮಪ್ಪ ನಾಯಕರಿಗೆ ಕನಕ ಅಂತ ಹೆಸರು ಬರುತ್ತೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಆ ಒಂದು ಬಂಗಾರದ ನಿಧಿ ಭಂಡಾರ ಏನಿತ್ತು ಅದನ್ನು ಆ ದೇವಸ್ಥಾನದ ನಿರ್ಮಾಣಕ್ಕೆ ಮತ್ತು ಸಮಾಜ ಸೇವೆ, ಬಡವರ ಸೇವೆಗಾಗಿ ಮುಡಿಪಾಗಿಡ್ತಾರೆ. ಹೀಗೆ ತಿಮ್ಮಪ್ಪನ ದೇವಸ್ಥಾನವನ್ನು ಕಟ್ಟಿ ತಿಮ್ಮಪ್ಪನ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಅವರಿಗೆ ವೈರಾಗ್ಯ ಮೂಡುತ್ತೆ. ಅಂದರೆ ತಿಮ್ಮಪ್ಪನ ಸೇವೆ ಮಾಡಬೇಕು, ಆದಿಕೇಶವನ ಸೇವೆ ಮಾಡಬೇಕು. ಹೀಗೆ ಒಂದು ವೈರಾಗ್ಯ ಮೂಡಿ ಅವರು ಕೀರ್ತನೆಗಳನ್ನು, ಹಾಡುಗಳನ್ನು, ಕಾದಂಬರಿಗಳನ್ನು, ಕೃತಿಗಳನ್ನು ರಚಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನೆಲ್ಲ ಮಾಡೋಕ್ಕೆ ನನಗೊಬ್ಬ ಗುರು ಬೇಕು ಅಂತೇಳಿ ಅವರು ವಿಜಯನಗರದ ಕಡೆ ಪ್ರಯಾಣ ಬೆಳೆಸ್ತಾರೆ. ವಿಜಯನಗರದ ಆಸ್ಥಾನದಲ್ಲಿದ್ದ ವ್ಯಾಸತೀರ್ಥರ ಹತ್ರ ಹೋಗಿ ತಮ್ಮ ವಿದ್ಯೆಯನ್ನು ಪ್ರಾರಂಭಿಸ್ತಾರೆ. ವ್ಯಾಸತೀರ್ಥರು ಇವರ ಸಾಹಿತ್ಯ ಮತ್ತು ಭಕ್ತಿಯ ಒಂದು ಪರಿಯನ್ನು ನೋಡಿ ಇವರಿಗೆ ದೀಕ್ಷೆಯನ್ನು ಕೊಟ್ಟು ಶಿಷ್ಯನನ್ನಾಗಿ ಮಾಡ್ಕೋತಾರೆ. ಅಂದಿನಿಂದ ವ್ಯಾಸರಾಯರ ಸೇವೆ ಮಾಡ್ತಾ ಇವರು ತಮ್ಮ ಕಾಯಕ ಏನಿತ್ತು, ಕೃತಿಗಳನ್ನು ರಚಿಸೋದು, ಹಾಡುಗಳನ್ನು ರಚಿಸೋದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇವರು ಸಮಾಜದ ಕಳಕಳಿಯಲ್ಲಿರ್ತಕ್ಕಂಥ ವಿಷಯಗಳನ್ನ ಇವರು ಬರವಣಿಗೆ ಮೂಲಕ ತರೋಕ್ಕೆ ಶುರು ಮಾಡ್ತಾರೆ. ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿರ್ತಾರೆ. ವ್ಯಾಸತೀರ್ಥರ ಜೊತೆ ಉಡುಪಿಗೆ ಬಂದಾಗ ಉಡುಪಿಯಲ್ಲಿ ಅವರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ನೀಡೋಲ್ಲ. ಇನ್ನು ಕೃಷ್ಣನ ದರ್ಶನ ಆಗ್ತಿಲ್ವಲ್ಲ ಅನ್ನೋ ಕೊರಗಲ್ಲಿ ದಿನಗಟ್ಟಲೆ 4-5 ದಿನಗಳವರೆಗೆ ಆ ದೇವಸ್ಥಾನದ ಹೊರಭಾಗದಲ್ಲೇ ಇದ್ದು ಕೀರ್ತನೆಗಳನ್ನು ಬರಿತಾ ಕೃಷ್ಣನನ್ನು ಭಜಿಸ್ತಾ ಕಾಲ ಕಳೀತಾ ಇರ್ತಾರೆ. ಹಾಗೆ ಇರುವಾಗ ಸಾಕ್ಷಾತ್ ಶ್ರೀಕೃಷ್ಣನೇ ಹಿಂಬದಿಗೆ ತಿರುಗಿ ಗೋಡೆಯನ್ನು ಕಿಂಡಿ ಮಾಡಿ ಕನಕನಿಗೆ ದರ್ಶನ ನೀಡಿದ ಅನ್ನೋ ಒಂದು ಭಕ್ತರ ನಂಬಿಕೆ ಏನಿದೆ ಅದು ವಾಡಿಕೆಯಲ್ಲಿದೆ. ಇವತ್ತಿಗೂ ಕೂಡ ಉಡುಪಿಯ ದೇವಸ್ಥಾನದ ಹಿಂದೆ ಕನಕನ ಕಿಂಡಿ ಅಂತಕ್ಕಂಥ ಒಂದು ಕಿಂಡಿ ಇದೆ. ಅಲ್ಲಿಂದ ನೋಡಿದಾಗ ನೇರವಾಗಿ ನಮಗೆ ಶ್ರೀಕೃಷ್ಣನ ಮೂರ್ತಿ ನಮಗೆ ಕಾಣಸಿಗುತ್ತೆ. ಕನಕದಾಸರು ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದರು. ಮೇಲು ಕೀಳು ಅನ್ನೋ ಒಂದು ಭೇದ ಭಾವವನ್ನು ತೊರೆದು ಹಾಕೋಕ್ಕೆ ತಮ್ಮ ಕೃತಿಯಲ್ಲಿ, ತಮ್ಮ ಸಾಹಿತ್ಯದಲ್ಲಿ, ತಮ್ಮ ಗ್ರಂಥಗಳಲ್ಲಿ ಅವರು ಅದನ್ನು ಜನಗಳಿಗೆ ತಲುಪಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲವನ್ನು ನೀವು ಬಲ್ಲೀರಾ ಅಂತ ಕೇಳಿದ್ದಾರೆ. ಹೀಗೆ ಸಮಾಜದಲ್ಲಿ ನಡೀತಕ್ಕಂಥ ಈ ಭೇದ ಭಾವಗಳು, ಜಾತಿ ಧರ್ಮಗಳು, ಏರುಪೇರುಗಳ ಬಗ್ಗೆ ಅವರು ಸೂಕ್ಷ್ಮವಾಗಿ ತಮ್ಮ ಬರವಣಿಗೆ ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇವರು ಕನಕದಾಸರು ಮುಖ್ಯವಾಗಿ ರಚಿಸಿರ್ತಕ್ಕಂಥ ಕೆಲವು ಹಾಡುಗಳು ಇವತ್ತಿಗೂ ಕೂಡ ಜನಸಾಮಾನ್ಯರಲ್ಲಿ ಆಗಾಗ ಗುನುಗ್ತಾ ಇರ್ತಾರೆ. ಅದರಲ್ಲಿ ಮುಖ್ಯವಾಗಿ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನು ತೆರೆದು ತೊರೆದು ಜೀವಿಸಬಹುದೇ, ಹರಿ ನಿನ್ನ ಚರಣಗಳ ದಾಸನಾಗು ವಿಶೇಷನಾಗು, ತಲ್ಲಣಿಸದಿರು ಕಂಡ್ಯ. ನನಗೆ ಹಾಡೋಕ್ಕೆ ಬರಲ್ಲ, ಸುಮ್ಮನೆ ಅಂದರೆ ಜನಗಳಿಗೆ ಈ ಹಾಡುಗಳು ಗೊತ್ತು. ಆಗಾಗ ಇವನ್ನ ಕೇಳ್ತಾ ಇರ್ತಾರೆ.
ಇವುಗಳನ್ನು ಹಾಡ್ತಾ ಇರ್ತಾರೆ, ಗುನುಗ್ತಾ ಇರ್ತಾರೆ. ಹಾಗೆ ನನಗೂ ಕೂಡ ಈ ಹಾಡುಗಳು ತುಂಬ ಇಷ್ಟ. ಹಾಗಾಗಿ ನೆನಪಾಯಿತು, ಹಾಡಿದೆ. ಕೆಟ್ಟದಾಗಿರುತ್ತೆ ನಾನು ಹಾಡಿದ್ರೆ, ಬಟ್ ಪ್ರಯತ್ನ ಪಟ್ಟೆ ಅಷ್ಟೆ. ಇವೆಲ್ಲ ದಾಸಶ್ರೇಷ್ಠ ಶ್ರೀ ಕನಕದಾಸರ ರಚನೆ. ಇನ್ನು ಶ್ರೀ ಕನಕದಾಸರು ರಚಿಸಿರ್ತಕ್ಕಂಥ ಮುಖ್ಯವಾದ ಕೃತಿಗಳು ಯಾವ್ಯಾವ ಅಂತ ನೋಡೋದಾದರೆ, ಹರಿಕಥಾಮೃತ ಸಾರ, ನಳಚರಿತ್ರೆ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತ್ರೆ ಮತ್ತು ನೃಸಿಂಹಸ್ತವ, ಹೀಗೆ ಮುಂತಾದ ಮಹಾನ್ ಕೃತಿಗಳನ್ನು ಶ್ರೀ ಕನಕದಾಸರು ರಚಿಸಿದ್ದಾರೆ. ಇದೆಲ್ಲ ಕೀರ್ತನೆಗಳಿಗೆ ಶ್ರೀ ಕನಕದಾಸರ ಅಂಕಿತನಾಮ ಶ್ರೀ ಆದಿಕೇಶವ ಅಂತ ಇತ್ತು. ರಾಮಧಾನ್ಯ ಚರಿತ್ರೆಯಲ್ಲಿ ಒಂದು ಮುಖ್ಯವಾದ ವಿಷಯನ ಸಮಾಜದ ಒಳಿತಿಗಾಗಿ, ಸಮಾಜದ ಕಳಕಳಿಯಿಂದ ಒಂದು ಅಂಶವನ್ನು ಅವರು ಮುಖ್ಯವಾಗಿ ಹೇಳಿದರು. ಅಂದರೆ ಕೆಳವರ್ಗದವರು ಬಡವರಿಗೆ ರಾಗಿ, ಇನ್ನು ದೊಡ್ಡವರು ಶ್ರೀಮಂತರಿಗೆ ಭತ್ತ ಅಂದರೆ ಅಕ್ಕಿಯನ್ನು ಹೋಲಿಸಿ ಅವರು ಆ ಕೃತಿಯಲ್ಲಿ ಅದನ್ನು ತುಂಬ ಸೂಕ್ಷ್ಮವಾಗಿ ಬಿಂಬಿಸಿದರು ಅನ್ನೋದು ತುಂಬ ಗಮನಾರ್ಹವಾಗಿದೆ. ಇದು ಗೆಳೆಯರೆ, ದಾಸಶ್ರೇಷ್ಠರಲ್ಲಿ ಶ್ರೀ ಕನಕದಾಸರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನಾನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದರೆ ದಯವಿಟ್ಟು ಕ್ಷಮಿಸಿ ಹೊಟ್ಟೆಲಿ ಹಾಕೊಂಬಿಡಿ. ಇನ್ನು ಇದೇ ರೀತಿಯ ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮಗೆ ಗೊತ್ತಿರೋರಿಗೆ ಕೂಡ ಇದನ್ನು ಕಳಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.